ಸಿನಿಮಾರಂಗದಲ್ಲಿ ಗೀತಾ ಅವರ ಪಾತ್ರ ಅಂದರೆ ತುಂಬಾ ಅದ್ಭುತವಾಗಿ ಪಾತ್ರ ಅಂತ ಹೇಳ್ಬೋದು. ಯಾಕೆಂದರೆ ಭಾಗ್ಯಲಕ್ಷ್ಮಿ ಬರಮ್ಮ ಇರ್ಬೋದು, ಆಕಸ್ಮಿಕ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಇವರು ಈ ಬಂಧನ ಸಿನಿಮಾದ ಮೂಲಕ ಕೊನೆಯ ಸಿನಿಮಾನೂ ಕೂಡ ಆಯಿತು ಅಂತ ಹೇಳ್ಬೋದು. ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ತೆಲುಗು, ತಮಿಳು ಮತ್ತು ಕನ್ನಡ ಮತ್ತು ಹಿಂದಿಯಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ. ಆಗಿನ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಔಟ್ ಆಗಿ ಮತ್ತು ಬೋಲ್ಡ್ ಆಗಿ ಕಾಣಿಸಿಕೊಂಡಂಥ ನಟಿ ಅಂತ ಹೇಳ್ಬೋದು. ಕನ್ನಡದಲ್ಲಿ ಆಗಿನ ಸಂದರ್ಭದಲ್ಲಿ ನಾಗಿಣಿ ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಆಗಿ ಕಾಣಿಸಿಕೊಂಡಂಥ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು. ಅನಂತನಾಗ್ ಮತ್ತು ಶಂಕರ್ನಾಗ್ ಇದರಲ್ಲಿ ಮೂಡಿ ಬಂದಂಥ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು ಅಂತಲೂ ಕೂಡ ಹೇಳ್ಬೋದು. ಇಂಥ ಸಿನಿಮಾದಲ್ಲಿ ಕಾಣಿಸಿಕೊಂಡಂಥ ನಟಿ ಗೀತಾ ಅವರು ಇದೀಗ ಚಿತ್ರರಂಗದಿಂದ ಈಗ ದೂರನ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಅವ್ರು ಸದ್ಯ 30 ವರ್ಷಗಳ ಸಿನಿಮಾರಂಗದಿಂದ ದೂರ ಉಳಿದಂಥ ಗೀತಾ ಅವರು ಯಾಕಾಗಿ ದೂರ ಉಳಿದ್ರು, ಏನಕ್ಕೆ ಅಂತ ಯಾವ ಸುದ್ದಿಗಳು ಸಿಗಲಿಲ್ಲ. ಸದ್ಯ ಇವರು ರಾಜಕೀಯದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಅಂದುಕೊಂಡ್ರು, ಅದು ಯಾವುದೂ ಇಲ್ಲ. ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸ ಕೊಡೋದ್ರ ಮೂಲಕ ಅವರು ಹೆಸರು ಕೂಡ ಮಾಡೋದು ಅಂತಲೇ ಹೇಳ್ಬೋದು ನಟಿ ಗೀತಾ ಅವರು. ಇನ್ನು ಹೀಗಿರಬೇಕಂತ ಸಂದರ್ಭದಲ್ಲಿ ನಟಿ ಗೀತಾ ಅವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳ್ಕೊಂಡ್ರು ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಇದರಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ನಟಿ ಗೀತಾ ಅವರು ಚಿತ್ರರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತ ಸಹ ಹೇಳ್ಬೋದು. ಆಗ ನೀವೇನಂತೀರ?